ಚಾಮರಾಜನಗರದ ಅರಣ್ಯದ ಒಳಗೆ ನಡೆದಿದ್ದಂತಹ ಮೂವರ ಎನ್ಕೌಂಟರ್ ವಿಷಯ ಇವತ್ತು ಅಧಿವೇಶನದಲ್ಲಿ ಕದನಕ್ಕೆ ಕಾರಣವಾಯಿತು. ನಕಲಿ ಎನ್ಕೌಂಟರ್ ಅಂತ ಬಿಜೆಪಿಯವರು, ಆತ್ಮರಕ್ಷಣೆಗಾಗಿ ನಡೆದ ಘಟನೆ ಅಂತ ಸರ್ಕಾರದ ಹೇಳಿಕೆ ಕಲಾಪದಲ್ಲಿ ಕೋಲಾಹಲವನ್ನೇ ಎಬ್ಬಿಸಿತು. 3 ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ. ನಂಗಾರೆ ಇದಕ್ಕೆ 24 ಅವರ್ಸ್ ಆಯ್ತು ಘಟನೆ ಆಗಿ ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಸ್ಟೇಟ್ಮೆಂಟ್ ಮಾಡದಲ್ಲಿ ಇರಕ್ಕಾಗಲ್ಲ ಸದನದಲ್ಲಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಶೂಟೌಟ್ ಬಗ್ಗೆ ರಾಜ್ಯ ವಿಧಾನಸಭೆ ಹಾಗೂ ಪರಿಷತ್ನಲ್ಲೂ ಭಾರೀ ಗದ್ದಲ ಏರ್ಪಟ್ಟಿತ್ತು. ಎನ್ಕೌಂಟರ್ ಸರ್ಕಾರ ಎಂದು ಪ್ರತಿಪಕ್ಷಗಳು ಕೂಗಿದವು. ಇದಕ್ಕೆ ಆಡಳಿತ ಪಕ್ಷದ ಸದಸ್ಯರು ಕೌಂಟರ್ ಕೊಟ್ಟರು. ಗುಜರಾತ್ನಲ್ಲಿ ನೀವು ಮಾಡಿದ್ದೇನು, ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಪೌರಾಡಳಿತ ಸಚಿವ ಬಾಲಕೃಷ್ಣ ತಿರುಗೇಟು ಕೊಟ್ಟರು. ಜನ ಸಾವಿಗೆ ಯಾರು ಹಂಗಾರೆ ಸರ್ಕಾರನೇ ನೇರ ಕಾರಣ. ನಂಗಾರೆ ಇದಕ್ಕೆ ಸರ್ಕಾರನೇ ಕಾರಣ ಹೇಳ್ಬೇಕಲ್ಲ. 3 ಜನ ಸತ್ತಕ್ಕೆ ಏನೂ ಇಲ್ಲ. ತಮಿಳುನಾಡು ಸಿಎಂ ಮಾತಾಡ್ತಾರೆ ಇದ್ರ ಬಗ್ಗೆ ಅಂತ ಹೇಳಿದ್ರೆ ಸದನ ಪ್ರಾರಂಭ ಆಗ್ತಿದ್ದಂತೆ ಸರ್ಕಾರ ಸೋಮೋಟೋ ಸ್ಟೇಟ್ಮೆಂಟ್ ಮಾಡುತ್ತೆ ಅಂತ. ಘಟನೆ 24 ಅವರ್ಸ್ ಆಯ್ತು ಘಟನೆ ಆಗಿ ಸದನ ಸಚಿವರು ಬಂದು ಸ್ಟೇಟ್ಮೆಂಟ್ ಮಾಡಿ, ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿ. ಯಾರು ಆಯ್ತು ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು ಗುಜರಾತ್ ಮಾಡಿದ್ರು. ನೀವು ರೈತರ ಮೇಲೆ ಗೋಲಿಬಾರ್ ಮಾಡಿದಿರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದಿರಿ. ಮರ್ತ್ಬಿಟ್ಟು ಇಲ್ಲಿ ಮಂದಿ ಮೇಲೆ ಒಬ್ಬರಿಗೆ ಮಾತ್ರ. ಶಾಗ್ಯ ಶೂಟೌಟ್ ಬಗ್ಗೆ ವಿಧಾನಸಭೆ ಪರಿಷತ್ನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು. ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮಣ ನಾಡಬಹುದಕ್ಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಕಾರ್ಯಾಚರಣೆ ಬಳಕೆ ಮಾಡಿರುವ ಸ್ಲೈಡ್ ಆಕ್ಷನ್ ಗನ್ನಿನಿಂದ 3 ಸುತ್ತು ಕಾಡಸೂಸುಗಳನ್ನು ಹಾರಿಸಿದಾಗ ಗುಂಡು ನೇರವಾಗಿ ವ್ಯಕ್ತಿಯ ನಿರ್ದಿಷ್ಟವಾದ ಭಾಗಕ್ಕೆ ತಲುಪುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾನವೀಯತೆಯ ದೃಷ್ಟಿಕೋನದಿಂದ ಮತ್ತು ಅವರ ಜೀವ ರಕ್ಷಣೆಗಾಗಿ ಸದರಿ ಬೇಟೆಗಾರರನ್ನು ಹನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಲಭ್ಯವಿಲ್ಲವೆಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ ಮೇರೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಇವರು ಮೃತಪಟ್ಟಿರುವುದಾಗಿ ದೃಢಪಡಿಸಿರುತ್ತಾರೆ. ಅದು ಅಭಯಾರಣ್ಯ ರೀ. ಹಂಗಾಗಿ ಕೊಟ್ಟೇವಿನ ಇದು ಫಾರೆಸ್ಟ್ನವ್ರು ಹೇಳೋದು ಸರಿ ಇಲ್ಲ, ಇವು ಸರಿ ಅಂತ ಹೇಳಿಲ್ಲ. ಬಟ್ ಅವರು ಅವ್ರ ಹೇಳಿಕೆನು ನಾನು ಒಪ್ಕೊಂಡಿಲ್ಲ, ಇವ್ರ ಹೇಳಿಕೆ ನಂಬ್ಕೊಂಡಿಲ್ಲ. ಬಟ್ ಏನ ಅಂತಂದ್ರೆ ಇವತ್ತು ನ್ಯಾಯಾಂಗಕ್ಕೆ ಕೊಟ್ಟಿದ್ದೀವಿ, ತೀರ್ಮಾನ ಆಗಲಿ, ಅಂದಮೇಲೆ ಯಾವಾಗ ಆಗ್ತದ ಅದ್ರ ಮೇಲೆ ಆಕ್ಷನ್ ತಗೊಳ್ಳೋದಾಗ್ತದೆ. ಸರ್ಕಾರದ ಅಧಿಕಾರಿಗಳಿಂದಲೇ ತನಿಖೆ ಆಗ್ತಾ ಇರೋದ್ರಿಂದ ನ್ಯಾಯ ಸಿಗುತ್ತಾ ಅನ್ನೋದು ಆರ್ ಅಶೋಕ್ ಅವರ ಪ್ರಶ್ನೆ. ಗೃಹ ಸಚಿವರು ನೈತಿಕ ಹೊಣೆ ಹೊರಬೇಕು, ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಅದಕ್ಕೆ ತಿರುಗೇಟು ಕೊಟ್ಟರು ಅರಣ್ಯ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು. ಇಲ್ಲಿ ಹೇಳಿದ್ದಾರೆ ನಾವು ಇಲಾಖಾ ತನಿಖೆ ಅಂತೇಳಿ. ಇವರೇ ಇಲ್ಲಿಲ್ಲೇ ಅಡ್ಜಸ್ಟ್ಮೆಂಟ್. AC ಪೊಲೀಸರು, ಅಸಿಸ್ಟೆಂಟ್ ಕಮಿಷನರ್ ಏನ್ ತನಿಖೆ ಅವರ ಬರ್ತೈತೆ? ಯಾರ್ಯಾರು ಈ ತರ ಮಾಡಿದಾರೋ ಅದೆಲ್ಲ ಫೇವರ್ಗೆ, ಗೌರ್ಮೆಂಟ್ ಫೇವರ್ಗೆ ಕೊಡ್ತಾನೆ. ಗೌರ್ಮೆಂಟ್ ಅಧೀನದಲ್ಲಿ ಕೆಲಸ ಮಾಡ್ತಾನೆ, ಅವನಿಂದ ನ್ಯಾಯ ಎಲ್ಲಿ ಸಿಗ್ತೈತೆ? ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಆಮೇಲೆ ನಮ್ಮ ಸ್ಟಾಫ್ 10 ಜನ ಇದ್ರು ಸಭಾಧ್ಯಕ್ಷರ, 2-3 ಅಲ್ಲ, 2 ಟೀಮ್ ಹೋಗಿದ್ರು. 2 ಟೀಮು ಜೀಪುಗಳಲ್ಲಿ ಹೋಗಿದ್ರು. ಅವರು ಕಾಡೆಲ್ಲ ಸುತ್ತಾಡಿದ್ದಾರೆ. ಸಾಯಂಕಾಲ 8 ಗಂಟೆಯಿಂದ ಸುತ್ತಾಕಿ ಬೆಳಿಗ್ಗೆ 5 ಗಂಟೆನಲ್ಲಿ ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು. ಇವೆಲ್ಲದರ ಮಧ್ಯೆ ಶೂಟೌಟ್ ದಿನ ವಶಪಡಿಸಿಕೊಳ್ಳಲಾದಂತಹ ವಸ್ತುಗಳು ಎಂಬುವನ್ನ ಅರಣ್ಯ ಅಧಿಕಾರಿಗಳೇ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ಅನುಮಾನಗಳು ಮೂಡಿವೆ. ಕಾಡಿಗೆ ಹೋದವರು ಹೊಸ ಚಪ್ಪಲಿ ತಗೊಂಡು ಹೋಗಿದ್ರೆ ಚಪ್ಪಲಿ ಸ್ಟಿಕ್ಕರ್ ಕೂಡ ಕಿತ್ತಿಲ್ಲ, ಕಾಲಿಗೆ ಹಾಕ್ಕೊಂಡಿದ್ದ ಸುಳಿವೂ ಇಲ್ಲ, ಸ್ವಲ್ಪವೂ ಕೊಳೆಯಾಗದ ಹೊಸ ಚಪ್ಪಲಿಗಳು ಕಾಡಲ್ಲಿ ಸಿಕ್ಕವ. ಅರಣ್ಯಾಧಿಕಾರಿಗಳು ಒಂದು ತಪ್ಪು ಮುಚ್ಚಲು ಹೋಗಿ ಮತ್ತೊಂದು ತಪ್ಪು ಎಸಗಿದ್ರಾ ಎಂಬೆಲ್ಲ ಪ್ರಶ್ನೆಗಳೂ ಮೂಡಿವೆ. ಈ ಎಲ್ಲದರ ಮಧ್ಯೆಯೇ ಹನೂರು ತಾಲೂಕಿನ ಸ್ವಗ್ರಾಮಗಳಲ್ಲಿ 3 ಅಂತ್ಯಕ್ರಿಯೆ ನಡೆಯಿತು. ಅಂತ್ಯಕ್ರಿಯೆಗೂ ಮುನ್ನ ತೋಮಿಯಾರ್ಪಾಳ್ಯ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ, ಬಲಿಪೂಜೆ ಕೊಡಲಾಯಿತು.
ಮೃತರ ಕುಟುಂಬಗಳಿಗೆ ತಲಾ 15 ಲಕ್ಷ ಪರಿಹಾರದ ಚೆಕ್ ಕೊಟ್ಟರು ಹನೂರು ಶಾಸಕ ಮಂಜುನಾಥ್. ಇನ್ನು ಅಧಿವೇಶನದಲ್ಲಿ ಸರ್ಕಾರ ಘಟನೆಯನ್ನ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡ್ರೆ ಪ್ರತಿಪಕ್ಷಗಳು ಸರ್ಕಾರವನ್ನ ಶೂಟೌಟ್ ಸುಳಿಯಲ್ಲಿ ಸಿಲುಕಿಸೋದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿವೆ. ಪ್ರತಿಪಕ್ಷಗಳು ಅಧಿವೇಶನದಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿವೆ. ಮೃತರ ಕುಟುಂಬಗಳಿಗೆ 1 ಕೋಟಿ ಪರಿಹಾರವನ್ನ ಕೊಡಬೇಕು, ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ್ದಾರಲ್ಲ ಅದರ ಬದಲು ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ಕೇಳಿದ್ದಾರೆ. ಅರಣ್ಯಾಧಿಕಾರಿಗಳ ಮೇಲೆ ದಾಳಿ ಆಗಿದೆ ಅಂತ ಹೇಳ್ತೀರಿ, ಸಾಕ್ಷ್ಯ ಕೊಡಿ. ಬೇಟೆಯಾಡಿದ್ರೆ ಶಿಕ್ಷೆ ಕೊಡಬೇಕೇ ಹೊರತು ಕೊಲ್ಲೋದಿಕ್ಕೆ ಅಧಿಕಾರ ಕೊಟ್ಟಿದ್ಯಾರು ಅನ್ನುವಂತಹ ಪ್ರಶ್ನೆಯನ್ನ ಕೂಡ ವಿಪಕ್ಷಗಳು ಕೇಳಿವೆ. ಇನ್ನು 4ನೇ ಆರೋಪಿ ಮಹಿಮಾ ದಾಸ್ ಎಲ್ಲಿ, ಆತನನ್ನ ಶಿಫ್ಟ್ ಮಾಡಿದ್ಯಾಕೆ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ. ಪ್ರಮುಖವಾಗಿ ತಮಿಳರ ಹತ್ಯೆ ಅಂತ ಹೇಳಿ ಈಗ ತಮಿಳುನಾಡು ಸರ್ಕಾರ ಹೇಳ್ತಾ ಇದೆ. ಅಲ್ಲಿ ಖಂಡನ ನಿರ್ಣಯವನ್ನೂ ಮಾಡಿದೆ. ಹಾಗಾದ್ರೆ ಇಲ್ಲಿ ರಾಜ್ಯ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನ ಇದೀಗ ವಿಪಕ್ಷದವರು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಏನೋ ಘಟನೆಯನ್ನ ಸಮರ್ಥನೆ ಮಾಡ್ಕೊಳ್ತಾ ಇದೆ ಸರ್ಕಾರ. ಅನೇಕ ಕಾರಣಗಳನ್ನ ಕೂಡ ಕೊಟ್ಟಿದೆ. ಆಗಸ್ಟ್ 14ರ ರಾತ್ರಿ 8 ಗಂಟೆಯ ಸಂದರ್ಭದಲ್ಲಿ ಬೇಟೆಗೆ ಬಂದಿದ್ರು. ಅರಣ್ಯಾಧಿಕಾರಿಗಳು ಹುಡುಕಾಡ್ತಾ ಇದ್ದಾಗ ಟಾರ್ಚ್ ಲೈಟ್ ಕಂಡಿದೆ. ಬೇಟೆಗಾರರನ್ನ ಹಿಡಿಯೋದಿಕ್ಕೆ ಹೋದಾಗ ಅವರು ಗುಂಡು ಹಾರಿಸಿದ್ರು. ಸೊ ಅರಣ್ಯ ಸಂರಕ್ಷಣೆ, ವನ್ಯಜೀವಿ ಸಂರಕ್ಷಣೆಗಾಗಿ ಗುಂಡು ಹಾರಿಸಿದ್ರು ನಮ್ಮ ಅರಣ್ಯಾಧಿಕಾರಿಗಳು, ಸಿಬ್ಬಂದಿಗಳು. ಆ ಸಂದರ್ಭದಲ್ಲಿ 3 ಸ್ಥಳದಲ್ಲೇ ನರಳಾಡ್ತಾ ಇದ್ರು. ಮತ್ತೋರ್ವ ಓಡ್ತಾ ಇದ್ದ, ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ. ತಕ್ಷಣವೇ ಅರಣ್ಯ ಸಿಬ್ಬಂದಿ ಈ 3ರನ್ನ ಕೂಡ ಆಸ್ಪತ್ರೆಗೆ ಕೊಂಡೊಯ್ದಿದ್ದಾರೆ. ರೈತರೇ ಆಗಿದ್ರೆ ಸರ್ಕಾರದಿಂದ ಪರಿಹಾರ ಕೊಡ್ತೀವಿ, ಆದರೆ ಇಲ್ಲಿ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ, ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಸತ್ಯ ಗೊತ್ತಾಗತ್ತೆ, ಅದರ ಮೇಲೆ ತೀರ್ಮಾನವನ್ನ ಕೈಗೊಳ್ತೇವೆ ಅಂತ ಸರ್ಕಾರ ಇಲ್ಲಿ ಸಮರ್ಥನೆಯನ್ನ ಮಾಡಿಕೊಂಡಿದೆ. ಆದರೆ ಇದೀಗ ಈ ಒಂದು ಬೆಳವಣಿಗೆ ಸಾಕಷ್ಟು ರೀತಿಯಾಗಿ ವಿಪಕ್ಷದವರಿಗೆ ಅಸ್ತ್ರ ಆಗಿದೆ. ಇದನ್ನೇ ಇಟ್ಕೊಂಡು ನಾಳೆಯೂ ಕೂಡ ಸದನ ಕಂಟಿನ್ಯೂ ಆಗತ್ತಾ, ಆ ಒಂದು ಪ್ರಶ್ನೆ ಕೂಡ ಇಲ್ಲಿ ಇದೆ.